दरगाह एरिया के रोजा पुलिस स्टेशन के वन ऑफ द एमिनेंट पर्सनालिटी रोजा पुलिस स्टेशन के पीएस के सर्कल जनाब अनीस मुजावर साहब का रिटायरमेंट हुआ। जी हाँ, महाराजा फंक्शन हॉल केबी यूनिवर्सिटी के बिल्कुल सामने वाले हिस्से में ये इवेंट रखा गया था, जहाँ पर चाहने वालों ने अनीस मुजावर साहब को बहुत दिल से फेलिसिटेट किया और उनकी कमी महसूस होने लगी। अनीस मुजावर साहब का बहुत ही कम टाइम में लोगों से इतने घुल मिल चुके थे और यहाँ पर जो एरिया में खास तौर पे उन्होंने लॉ एंड ऑर्डर को बहुत ही बखूबी से निभाया। और दरगाह एरिया खास करके जो इसमें आता है, जहाँ पर काफ़ी सारे ज़ाहिरीन आते हैं, कुछ ना कुछ एक्टिविटीज़ यहाँ पर चलते रहते हैं, तो ये भी मैनेज करते हुए आसपास के एरियाज़ को देखते हुए अनीस मुजावर साहब ने ये शॉर्ट टाइम में बहुत ही अच्छी खिदमत दी है। ये खिदमत इतने अच्छे रहे कि कमिश्नर ऑफ पुलिस डॉक्टर शरणप्पा SD भी इस इवेंट को ग्रेस किया। कई सारे पुलिस ऑफिसर्स, लोकल कॉरपोरेटर्स, सोशल वर्कर्स, पॉलिटिकल, नॉन पॉलिटिकल लोग, आम जनता ने आए और अनीस मुजावर जी को फेयरवेल कहा। जी हाँ, ये एक रिटायरमेंट प्रोग्राम था जो कि अनीस मुजावर साहब के अचीवमेंट्स को और उनके वर्क को यहाँ पर सराहा गया है। आइए देखते हैं इस इवेंट के शॉर्ट हाइलाइट्स। ಎಲ್ಲರಿಗೂ ನಮಸ್ಕಾರ. ನಮ್ಮ ಇಲಾಖೆಯಲ್ಲಿ ಸುಮಾರು 35 ವರ್ಷಗಳಕ್ಕಿಂತ ಹೆಚ್ಚು ಯಶಸ್ಸಿನ ಸುದೀರ್ಘ ಸೇವೆಯನ್ನು ನೀಡಿ ಈ ದಿನ ನಿವೃತ್ತಿಯಾಗ್ತಿರುವ ಮತ್ತು ಈ ದಿನದ ಈ ಬೀಳ್ಕೊಡುಗೆ ಸಮಾರಂಭದ ಕೇಂದ್ರ ಬಿಂದು ಆಗಿರುವ ಅನೀಸ್ ರವರೇ, ಅವರ ಧರ್ಮಪತ್ನಿಯವರೇ, ಅವರ ಕುಟುಂಬದವರೇ ಮತ್ತು DCP ಕ್ರೈಮ್ ಪ್ರವೀಣ್ ನಾಯಕ್ ಅವರೇ, ನನ್ನ ಎಲ್ಲ ಆತ್ಮೀಯ ಅಧಿಕಾರಿ ಸಿಬ್ಬಂದಿ ಮಿತ್ರರೇ, ಸಾರ್ವಜನಿಕ ಮಿತ್ರರೇ, ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಪಯಣ ಯೂನಿಕ್ ಆಗಿರುತ್ತೆ. ಪ್ರತಿಯೊಬ್ಬರಲ್ಲಿ ಕುಳಿತವ್ರದ್ದು ಜೀವನ, ನಾವು ಇಲಾಖೆಯಲ್ಲಿರ್ಬೋದು ಅಥವಾ ಯಾವುದೇ ವೃತ್ತಿಯಲ್ಲಿರ್ಬೋದು, ನಮ್ಮ ಒಂದು ಸಾಗಿ ಬಂದ ಜೀವನ ಅದು ಒಂದು ಯೂನಿಕ್. ನೋ ಬಡಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ್ಯಾಟ್. ಆ ಒಂದು ಪಯಣದಲ್ಲಿ ತುಂಬ ಪ್ರಮುಖ ಘಟ್ಟಗಳು ಅಂತಂದರೆ ವೃತ್ತಿ ಜೀವನ. ಆ ವೃತ್ತಿ ಜೀವನ ಯಾವಾಗ ನಾವು ಎಂಟ್ರ್ ಆಗ್ತೀವಿ ಮತ್ತು ಎಕ್ಸಿಟ್ ಎರಡೂ ಕೂಡ ಒಂದು ಬಿಗ್ ಟ್ರಾನ್ಸಿಷನ್ ಸ್ಟೆಪ್ಸ್. ಈಗ 1990ಯಲ್ಲಿ ಅವರು ಸ್ಪೋರ್ಟ್ಸ್ ಕೋಟಾದಲ್ಲಿ ಸೇರಿದರು. ನಾವು ಕರ್ನಾಟಕದಲ್ಲಿ ಹಾಕಿ ಬಗ್ಗೆ ಯೋಚನೆ ಮಾಡಲಿಕ್ಕಿಲ್ಲ. 1990 ಸುಮಾರು 4 ದಶಕಗಳ ಹಿಂದೆ, 3.5 ದಶಕಗಳ ಹಿಂದುಗಡೆ ಅವರು ನ್ಯಾಷನಲ್ ಲೆವೆಲಲ್ಲಿ ರಿಪ್ರೆಸೆಂಟ್ ಆಗಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಆರಕ್ಷಕ ಇಲಾಖೆಗೆ ಸೇರಿ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಆಗಿ ಇನ್ ಸರ್ವಿಸಲ್ಲಿ 3.5 ಡೆಕೇಡ್ಸ್ ಕೆಲಸ ಮಾಡಿದ್ದಾರೆ. ಅದಕ್ಕೆ ಪ್ರಮುಖವಾಗಿ ನಾನು ವೈಯಕ್ತಿಕವಾಗಿ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಅವರು ಈಗ ಚಾರ್ಲಿ ಚೌಕ್ ಹೇಳ್ತಾ ಇದ್ದಾರೆ, ರಾಘವೇಂದ್ರ, ಯಾರು ಅಧಿಕಾರಿ ಸಿಬ್ಬಂದಿಯವರು ನಾವು ಸಂತೋಷದಿಂದ ಮತ್ತು ಸಾರ್ವಜನಿಕರಿಗೆ ಸಮರ್ಪಕವಾಗಿ ಕೆಲಸ ಮಾಡಬೇಕಾದ್ರೆ ಕೌಟುಂಬಿಕ ನೆಮ್ಮದಿ ಇರಬೇಕು, ಮನೆಯವರಿಂದ ತೊಂದರೆ ಕಡಿಮೆ ಇರಬೇಕು ಅಂತ. ಅದಕ್ಕೆ ಅವ್ರ ಕುಟುಂಬದವರಿಗೂ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಂದು ಅವ್ರಲ್ಲಿಂದ ನಾವು ತಿಳ್ಕೊಬೋದು ಈಗ ಅಂತಂದರೆ, ಉಳಿದಿದ್ದು ವೃತ್ತಿ ಜೀವನದ ಬಗ್ಗೆ ಹೇಳೋಕ್ಕಿಂತ ಹೆಚ್ಚು ಆರೋಗ್ಯದ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಸ್ಪೋರ್ಟ್ಸ್ ಕೋಟಾ ಇರೋದ್ರಿಂದ ಈಗ ಅವ್ರು ಹೇಳಿದ್ರು ಮದುವೆಗೆ ರೆಡಿ ಆದ ರೀತಿ ರೆಡಿಯಾಗಿ ಬಂದಿದ್ದಾರೆ. ಸೊ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಯವರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮಿನಿಮಮ್ ಒಂದು 30-45 ಮಿನಿಟ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ, ಆರೋಗ್ಯ ಕಡೆ ಗಮನ ಕೊಟ್ಟರೆ ಇನ್ನೂ 10 ವರ್ಷ ಕೂಡ ಅವರು ಕೆಲಸ ಮಾಡಲಿಕ್ಕೆ ಫಿಟ್ ಇದ್ದಾರೆ. ಸೊ ಅದು ಎಲ್ಲರಿಗೂ ಅನ್ವಯ ಆಗುತ್ತೆ.
ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಹೆಲ್ತ್. ಮತ್ತು ಅವರು ಮುಂದಿನ ಒಂದು ನಿವೃತ್ತಿ ಜೀವನ ಹೆಚ್ಚಿನ ಒಂದು ಕುಟುಂಬದ ಕಡೆ ಒತ್ತನ್ನು ಕೊಡಲಿ, ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಲಿ ಮತ್ತು ತಮ್ಮ ನಿವೃತ್ತಿ ಜೀವನ ಸಂತೋಷವಾಗಿರಲಿ, ಆರೋಗ್ಯಕರವಾಗಿರಲಿ, ತೃಪ್ತಿಕರವಾಗಿರಲಿ ಅಂತ ಆಶಿಸುತ್ತಾ, ತಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ, ಮತ್ತೊಂದು ಸಲ ಏನು ಈಗ ನಾವು ಹೇಳ್ತಾ ಇದ್ದೀರಿ ಕ್ರೈಮ್ ಮೀಟಿಂಗಲ್ಲಿ ಸುಮಾರು ನಾನು ಹೇಳ್ತಾ ಇದ್ದೆ ಅಂತಂದು ಎಲ್ಲ ಯಾವ ರೀತಿ ಅಂತಂದರೆ, ಒಂದು ಇಲ್ಲಿ ನಾವು ಸೇವೆ ಮಾಡಲಿಕ್ಕೆ ಸಿಕ್ಕಿರೋದು ಅವಕಾಶ. ಈಗ ನನಗಾಗಲಿ ನಿಮಗಾಗಲಿ ಸಾರ್ವಜನಿಕರಿಗೆ ಒಳ್ಳೆಯದು ಮಾಡಲಿಕ್ಕೆ, ಇಲಾಖೆಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ, ಹೆಸರು ತರಲಿಕ್ಕೆ ಒಂದು ಸಿಕ್ಕಿರೋ ಅವಕಾಶ. ಆ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನ್ಸ್ ಮತ್ತು ಪ್ರೆಷರ್ ಎಲ್ಲ ನಿಮ್ಮ ಮೇಲೂ ಹಾಕಿರ್ತೀನಿ. ಇಟ್ ವಾಸ್ ಓನ್ಲಿ ಪ್ಯೂರ್ಲಿ ಪ್ರೊಫೆಷ್ನಲ್, ಡೋಂಟ್ ಕ್ಯಾರಿ ಇಟ್. ಮುಂದೆ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಯಾರು ಬರ್ತಾರೆ ಮುಂದಿನವ್ರಿಗೆ, ಅವರಿಗೂ ಕೂಡ ಒಳ್ಳೆಯ ಒಂದು ಸಹಕಾರವನ್ನು ನೀಡ್ತೀರಿ. ನಿಮ್ಮ ಸ್ಟೇಷನ್ಗೆ ಮತ್ತು ಕಲಬುರಗಿ ನಗರ ಪೊಲೀಸ್ಗೆ ಒಳ್ಳೆಯ ಒಂದು ಹೆಸರು ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರಂತ ಆಶಿಸುತ್ತಾ, ಮತ್ತೊಮ್ಮೆ ತಮಗೆ ಒಳ್ಳೆಯದನ್ನು ಬಯಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿವೃತ್ತಿ ಅಂತಕ್ಕಂಥದ್ದು ನಾವು ಯಾವತ್ತು ಇಲಾಖೆಗೆ ಜಾಯಿನ್ ಆಗ್ತೀವೋ ಅವತ್ತೇ ನಮ್ಮ SRನಲ್ಲಿ ಬರೆದು ಬಿಟ್ಟಿರ್ತಾರೆ, ಇಂಥ ದಿನಾಂಕ ನೀನು ಮನೆಗೆ ಹೋಗ್ಬೇಕಪ್ಪ ಅಂತೇಳಿ. ಅದೆಲ್ಲರೂ ನಮ್ಗೆ ಗೊತ್ತಿರ್ತದೆ. ಆದರೂ ಕೂಡ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಆ ಒಂದು ಕರ್ತವ್ಯ ನಿರ್ವಹಿಸಬೇಕಾದ್ರೆ ಭಾಳಷ್ಟು ಕಠಿಣವಾಗಿರ್ತಕ್ಕಂಥ ಕೆಲಸ. ಸಾರ್ವಜನಿಕರು ಭಾಳಷ್ಟು ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ಮತ್ತು ಹಲವಾರು ಜನ ಹೇಳ್ತಾರೆ ಇದು ಥ್ಯಾಂಕ್ಲೆಸ್ ಜಾಬ್ ಅಂತ. ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೂ ಬೈಯೋರು ಇದ್ದೇ ಇರ್ತಾರೆ, ಅದರಲ್ಲಿ ಹಿಂಗೆ ಮಾಡ್ದ, ಇದರಲ್ಲಿ ಹಿಂಗೆ ಮಾಡ್ದ ಅಂತೇಳಿ. ಅದಕ್ಕೋಸ್ಕರ ಇಂಥ ಪೊಲೀಸ್ ಇಲಾಖೆಯಲ್ಲಿ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಆಗಿದ್ದಾನೆ ಅಂತ ಹೇಳಿದ್ರೆ ಅದು ದೊಡ್ಡ ಅಚೀವ್ಮೆಂಟ್. ಅದು ಯಾವ ಪದಕ, ಪ್ರೆಸಿಡೆಂಟ್ ಮೆಡ್ಲು ಅದ್ರ ಮುಂದೆ ಯಾವುದೇ ಇಲ್ಲ. ಅವ ಸೇಫಾಗಿ ರಿಟೈರ್ಡ್ ಆಗಿದ್ದಾನೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಸಾಧನೆ. ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ಒಂದು 35 ವರ್ಷಗಳ ಕಾಲ ನಿರಂತರವಾಗಿ ಕರ್ತವ್ಯ ನಿರ್ವಹಿಸತಕ್ಕಂಥ ನಮ್ಮ ಅನೀಸ್ ಮುಜಾವರ್ ಅವರು ಭಾಳಷ್ಟು ಒಬಿಡಿಯಂಟ್ ಅಂದರೆ ವಿಧೇಯತೆ. ಅವರು ಏನೇ ಕೆಲಸ ಹೇಳಿ ಇಲ್ಲ ಸರ್ ಅಂತ ಹೇಳ್ತಾ ಇರಲಿಲ್ಲ. ಆಯ್ತು ಸರ್, ಎಸ್ ಸರ್ ಮಾಡ್ತೀನಿ ಸರ್, ನೀವು ಈಗ ಬರಬೇಕಂದ್ರೆ ಆಯ್ತು ಸರ್ ಬರ್ತೀನಿ ಸರ್. ಅಷ್ಟು ಒಬಿಡಿಯಂಟು ನಮ್ಮ ಇಲಾಖೆಯಲ್ಲಿ ಸಿಗೋದು ಭಾಳ ಕಷ್ಟ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಮಾನ್ಯ ಅನೀಸ್ ಅಹಮದ್ ಮುಜಾವರ್ ಸಾಹೇಬ್ರೆ ಹಾಗೂ ಕುಟುಂಬದವರೇ, ನಮ್ಮ ಅನೀಸ್ ಅಹಮದ್ ಸಾಹೇಬ್ರಿಗೆ 60 ವರ್ಷ ತುಂಬಿತ್ತು ಅಂತಂದರೆ ಇವತ್ತು ನಂಬಲಿಕ್ಕೆ ಆಗೋದಿಲ್ಲ. ನಮ್ಮ ಜೊತೆ ಸ್ಪೋರ್ಟ್ಸ್ ಮೀಟಲ್ಲಿ ನಮ್ಕಿಂತ ಮುಂದೆ ಓಡೋರವರು, ಬಹಳ ಸರಳ ಸಜ್ಜನಿಕೆಯ ಜೀವಿ. ಯಾರು ಏನೇ ಅಂದರೂ ಏನು ಮಾಡಿದ್ರು ತಮ್ಮ ನಡವಳಿಕೆಯಲ್ಲಿ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಕಾಣಿಸ್ಲಿಲ್ಲ. ಸದಾ ಹಸನ್ಮುಖಿ ಆಗಿರೋರು. ಹೌದು, ಕ್ರೈಮ್ ಮೀಟಿಂಗಲ್ಲಿ ಬಂದಾಗ ತಲೆ ಮೇಲೆ ನೀರು ಬರ್ತಿತ್ತು. ನಾನು ತಲೆ ಸವರ್ತಿದ್ದೆ, ಹೇಳ್ತಿದ್ದೆ ಏನಾಗೋದಿಲ್ಲ, ಟೆನ್ಷನ್ ತೊಗೋಬೇಡಿ. ಸ್ವಲ್ಪ BP ಶುಗರ್ ಇತ್ತು, ಏನಾಗಲ್ಲ, ಹಂಗೆ ಆರಾಮಾಗಿರಿ, ನಡೀತದೆ ಎಲ್ಲ. ಸರ್ ಬೈತಾರೆ ಮತ್ತು ನಿಮ್ಗೆ ಹಾಗೆ ಸಮಾಧಾನ ಮಾಡ್ತಾರೆ ಅಂತ ಹೇಳ್ತಿದ್ದೆ. ಬಟ್ ಭಾಳ ಕಾಟ ಕೊಡ್ತಿದ್ದೆ ನಾನು, ಭಾಳ ಆತ್ಮೀಯನಾಗಿದ್ದೆ ನಾನು ಅವ್ರ ಜೊತೆ. ಎಲ್ಲರೂ ಊಟಕ್ಕೆ ಕೂತ್ರೆ ಸಾಕು, ಸ್ವೀಟ್ ನೋಡಿದ ತಕ್ಷಣ ಕೈ ಹಾಕ್ತಿದ್ರು, ನಾನು ಕಿತ್ಕೊಂಡು ವಾಪಸ್ ಕಸ್ಕೊತಿದ್ದೆ ನಾನು ಅದನ್ನು. ಆದರೆ ನಾವು ನಿಜವಾಗ್ಲೂ ಇವ್ರನ್ನ ಮಿಸ್ ಮಾಡ್ಕೊಳ್ತೀವಿ. ನಿಮ್ಮ ಸೇವೆ ಏನಿದೆ ರೋಜಾ ಪೊಲೀಸ್ ಠಾಣೆಯಲ್ಲಿ ಈ ಜನರು ಯಾವತ್ತೂ ಮರೆಯೋದಿಲ್ಲ. ಆದರೆ ಈ ಸೇವೆ ಮಾಡಲಿಕ್ಕೆ ನಿಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮೇಡಮ್ ಅವ್ರಿಗೆ ಕೂಡ ನಾವು ಅಷ್ಟೇ ಧನ್ಯವಾದ ಹೇಳಬೇಕು. ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಫೀಲ್ಡಲ್ಲಿ ನೌಕರಿ ಮಾಡ್ತೀವಿ ಅಂದರೆ ಮನೆ ಶಾಂತಿ ಇದ್ದರೆ ಮಾತ್ರ ನಾವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ. ನಮ್ಮ ಮನೇಲಿ ಸ್ವಲ್ಪ ಜೋರು ಮಾಡಿದ್ರು ಅಂದರೆ ನಾವು ಬಂದು ಪೊಲೀಸ್ ಸ್ಟೇಷನ್ ನಾವು ಜೋರಾಗ್ತೀವಿ. ಇವ್ರು ಯಾವಾಗಲೂ ಹಸನ್ಮುಖಿಯಾಗಿರೋರು, ಶಾಂತಿ ಇರ್ತಾರೆ ಅಂದರೆ ಮನೆ ಶಾಂತಿ ಇದೆ ಅಂತಲೇ ಅರ್ಥ ಮನೆ. ಹಾಗೆ ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಶಾಂತಿ ನೆಲೆಸಲಿ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ, ಆರೋಗ್ಯ ಐಶ್ವರ್ಯ ಎಲ್ಲವೂ ಕೂಡ ಭಗವಂತ ನಿಮ್ಮಲ್ಲಿ ಕೊಟ್ಟು ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಹೇಳ್ತಾ, ಆಮೇಲೆ ಕಲಬುರಗಿ ಜಿಲ್ಲೆ ಕಲಬುರಗಿ ನಗರ ಪೊಲೀಸ್ ನಿಮ್ಮನ್ನು ಯಾವತ್ತೂ ಮರೆಯೋದಿಲ್ಲ. ನಿಮಗಾಗಿ ನಮ್ಮ ಬಾಗಿಲುಗಳು ಸದಾ ತೆರೆದಿರ್ತವೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. गुलबर्गा के अंदर पुलिस डिपार्टमेंट का ये सबसे बड़ा अमन व शांति का जो डिपार्टमेंट हमारे साथ 24 घंटे या उनका रात है या दिन है, जब भी कंप्लेंट होता है तो जो है ना वो हमारे साथ रहते हैं. और ये पुलिस डिपार्टमेंट का हम तहे दिल से शुक्रिया अदा करना है कि हमारे पीस कमेटी की जानिब से मैं
सबसे पहले कमिश्नर साहब का तहे दिल से शुक्रिया अदा करता हूँ और हमारे साथ तमाम गुलबर्गा डिस्ट्रिक्ट के जो हमारे सर्कल साहब हैं PIC, उनका तहे दिल से शुक्रिया अदा करते हैं हम कि वो अमन व शांति रखने के लिए गुलबर्गा शहर में जो काम कर रहे हैं पूरे जिले में और स्टेट के अंदर गुलबर्गा का जो परसों जो काम हुआ है, जो चोरी के इलाके से होंगे या गाड़ियों के चोरियों से होंगे, आपने रात दिन मेहनत कर उनको पकड़कर सोने के ताल्लुक से हो या कुछ भी काम करने के वास्ते वो रात दिन अपनी मेहनत लगाकर हमारे लिए हिफाजत करने का काम वो किए हैं। ನಾನು 1990ರಲ್ಲಿ ಈ ಡಿಪಾರ್ಟ್ಮೆಂಟ್ಗೆ ಅದೇ ಸ್ಪೋರ್ಟ್ಸ್ ಕ್ಯಾಂಡಿಡೇಟ್ ಆಗಿ ಜಾಯ್ನ್ ಆಗಿದ್ದೆ. ಅಲ್ಲಿಂದು ನಮ್ಮದು ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಆಯಿತು. 10 ವರ್ಷ ಕಾಲ ಸ್ಪೋರ್ಟ್ಸಲ್ಲಿ ತೆಗೆದಿವೆ. 2003ರಲ್ಲಿ ಸೆಕೆಂಡ್ ಬ್ಯಾಚ್ನಲ್ಲಿ ಇನ್ ಸರ್ವಿಸ್ನಲ್ಲಿ ಸೆಲೆಕ್ಷನ್ ಆಗಿ PSI ಆಗಿ ಹೊರಗೆ ಬಂದೆ. ಅಲ್ಲಿಂದು ಇನ್ ಸರ್ವಿಸ್ ಆಗಿದ್ದರಿಂದ ಮಿನಿಮಮ್ ಟ್ರೈನಿಂಗ್ ಕೊಟ್ಟರು ವಾಪಸ್ ಪೊಲೀಸ್ ಸ್ಟೇಷನ್ ಕೊಟ್ಟು ನಂದು ಫಸ್ಟ್ ಪೊಲೀಸ್ ಸ್ಟೇಷನ್ ಬಸವ ಕಲ್ಯಾಣ ರೋಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರೊಬೇಷನ್ ಆಗಿ ಕೆಲಸ ಮಾಡಿದೆ. ಅಲ್ಲಿಂದ ಜನವಾರ ಪೊಲೀಸ್ ಸ್ಟೇಷನ್ ಬೀದರ್ನಲ್ಲಿ ಪುನಃ ಅಲ್ಲಿ ಪೋಸ್ಟಿಂಗ್ ಕೊಟ್ಟರು. ಬಟ್ ಮೀನ್ ಟೈಮು ಅವರವರ ರೇಂಜ್ನಲ್ಲಿ ನಾವು ವಾಪಸ್ ಕಳಿಸ್ತೀವಂತೆ ಪುನಃ ನಮಗೆ ಬೆಳಗಾವಿ ರೇಂಜ್ಗೆ ಅಂತ ಕಳಿಸಲಿಲ್ಲ, ವೆಸ್ಟರ್ನ್ ರೇಂಜಿಗೆ ಕಳಿಸೋರು ಕಾರವಾರಿಗೆ. ನಾನು ಕಾರವಾರದಲ್ಲಿ ಸುಮಾರು 14 ವರ್ಷ ಕೆಲಸ ಮಾಡಿದ್ದೇನೆ ಕಾರವಾರ ಡಿಸ್ಟಿಕ್ನಲ್ಲಿ. ಕಾರವಾರ ಟೌನು, ರಾಮನಗರ, ದಾಂಡೇಲಿ, ಹಲ್ಯಾಳು, ಸಿದ್ದಾಪುರ ಎಲ್ಲ ಅಲ್ಲೇ ಕೆಲಸ ಮಾಡಿದ್ದು. ಅಲ್ಲಿಂದ ಪ್ರಮೋಷನ್ ಆಗಿ ಬಾಗಲಕೋಟೆ ಬಂತು. ಬಾಗಲಕೋಟೆಯಿಂದ ಪುನಃ ಪ್ರಮೋಷನ್ ಇದಾದಮೇಲೆ ನೆಕ್ಸ್ಟ್ CPI ದಾಂಡೇಲಿ ಅಂತ ಅಲ್ಲೇ ಹೋದೆ. ಅಲ್ಲೇ 2 ವರ್ಷ ಆದಮೇಲೆ ACBಗೆ ಹೋದೆ. ACBದಿಂದ ಲೋಕಾಯುಕ್ತದಿಂದ SIT ಬೆಂಗಳೂರಿಗೆ. ಅಲ್ಲಿಂದ ವೇಕೆನ್ಸಿ ಇದ್ದಿಲ್ಲ ಅಥವಾ ವೇಟಿಂಗ್ ಫಾರ್ ದ ಪೋಸ್ಟಿಂಗ್ ಅಂತ ಅಲ್ಲಿಂದ ರೋಜಾ ಪೊಲೀಸ್ ಸ್ಟೇಷನ್ ಜರ್ನಿ ನಮ್ಮದು ಫಸ್ಟ್ ಟೈಮ್. ಈ ಕಡೆ ನಾವು ಈ ಭಾಗದಲ್ಲಿ ಕೆಲಸನೂ ಮಾಡಿದ್ದೆಲ್ಲ ಎಲ್ಲ ಮಾಡಿದ್ದು ಕಾರವಾರನಲ್ಲಿ. ಬಟ್ ಇಲ್ಲಿ ಮಾಡಿದ ಮ್ಯಾಗ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಯಿತು ಪೊಲೀಸ್ನಲ್ಲಿ ಏನು ಕೆಲಸ ಹೆಂಗೆ ಮಾಡಬೇಕಂತ. ಬಟ್ ಅಷ್ಟರೊಳಗೆ ಸ್ವಲ್ಪ ಲೇಟು ಆಗಿತ್ತು. ಮೋಸ್ಟ್ಲಿ ಅದರಲ್ಲಿ ಸಾಹೇಬ್ ಹೇಳಿದಂಗೆ, ಚಂದ್ರಶೇಖರ್ ಸಾಹೇಬ್ ಹೇಳಿದಂಗೆ ಕೆಲವು ಟೈಮ್ ಡಿಪಾರ್ಟ್ಮೆಂಟ್ನಲ್ಲಿ ಸ್ವಲ್ಪ ತಪ್ಪದಿಂದ ಅಥವಾ ಯಾವುದೋ ಒಂದು ಉನ್ನತದಿಂದ ಏನೋ ಸಮಸ್ಯೆ ಆಗಿಬಿಡ್ತಿದೆ. ಬಟ್ ನಾವು ಸಾಹೇಬ್ ಹೇಳಿದಂಗೆ ಈ ಸರ್ವಿಸ್ನಲ್ಲಿ ನಾವು ಸಕ್ಸಸ್ಫುಲ್ ಆಗಿ ಇಲ್ಲಿ ರಿಟೈರ್ಡ್ ಆಗಬೇಕಾದ್ರೆ ನಾನು ನನ್ನ ಪರ್ಸ್ನಲ್ ವಿಶೇಷವಾಗಿ ಕರ್ತವ್ಯವನ್ನು ಕಮಿಷನರ್ ಸಾಹೇಬ್ಗೆ ಸಲ್ಲಿಸ್ತೇನೆ. ಯಾಕೆಂದರೆ ಆ ಸಿಚುವೇಷನ್ನಲ್ಲಿ ಕ್ರಿಟಿಕಲಲ್ಲಿ ನಮಗಾಗಿಲ್ಲ ನಾನು ಏನು ಮಾಡಬೇಕು ಅಂತ. ಬಟ್ ಆ ಪೀರಿಯಡ್ನಲ್ಲಿ ಚಂದ್ರಶೇಖರ್ ಸಾಹೇಬರು ನಮ್ಮ ಚೌಕ್ ಇನ್ಸ್ಪೆಕ್ಟ್ರು ಒಂದೇ ಮಾತು ಹೇಳೋದು, ನೀವು ಸುರಕ್ಷಿತವಾಗಿ ರಿಟೈರ್ಡ್ ಆಗ್ತೀರಾ, ಡೋಂಟ್ ವರಿ ಅಬೌಟ್ ಎನಿಥಿಂಗ್, ಇಸ್ ಗೋಯಿಂಗ್ ಟು ಗೋ ಸ್ಮೂತ್ಲಿ. ಕೆಲವು ಜನ ವಿಷಯ ಗೊತ್ತಿರ್ಬೋದು, ಬಟ್ ಸಮ್ವಾಟ್ ಅದರ್ ವೇ ನಾವು ಅದರಲ್ಲಿ ಭಾಳ ಸಕ್ಸಸ್ ಆಗಬೇಕಾದ್ರೆ ನಮ್ಮ ಕಮಿಷನರ್ ಸಾಹೇಬ್ರ ಮಾರಲ್ ಸಪೋರ್ಟು. ಯಾಕೆಂದರೆ ನಾವು ಗೊತ್ತಿದೆ ರಾತ್ರಿ 3 ಗಂಟೆಗೆ 4 ಗಂಟೆಗೆ ಎಲ್ಲ ಹೋಗಿ ಸಾಹೇಬ್ರ ಹತ್ರ ಸಜೆಷನ್ ತೊಗೊಂಡು ಎಲ್ಲ ಕೆಲಸ ಮಾಡಿದ್ದೆ. ಬಟ್ ಆ ದೇವರು ಮತ್ತು ನನಗೆ ಈ ಪುನರ್ಜನ್ಮ ಕೊಟ್ಟಿದ್ದಾಗೆ ಕಮಿಷನರ್ ಸಾಹೇಬ್ಗೆ ನನ್ನ ಪರ್ಸ್ನಲ್ ಕರ್ತವ್ಯಗಳನ್ನ ನಾನು ಸಲ್ಲಿಸ್ತೇನೆ. ಡಿಪಾರ್ಟ್ಮೆಂಟ್ನಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ನಾನು ಕೆಲಸ ಮಾಡಬೇಕಾದ ಸಬ್ ಇನ್ಸ್ಪೆಕ್ಟರ್ ನನಗೆ ಯಾರು ಇನ್ಸ್ಪೆಕ್ಟರ್ ಸಿಕ್ಕರು, DSP ಸಿಕ್ಕರು, ಇವನ್ SP ಸಾಹೇಬರು ಸಿಕ್ಕರು, ಎಲ್ಲರೂ ನಮಗೆ ಯಾವ ಥರ ನೋಡಿದ್ವಿ ಅದೇ ಥರ ನಾನು ಅದೇ ಪಾಲಿಸಿ ಅಡಾಪ್ಟ್ ಮಾಡಿ ನಮ್ಮ ಸ್ಟಾಫ್ಗೆ ನೋಡ್ತಾ ಬಂದಿದ್ದೆ. ನಾನು ಸುಮಾರು 3.5 ವರ್ಷ ರವಿ ಸಾಹೇಬ್ರ ಹತ್ರ ಕೆಲಸ ಮಾಡಿದ್ದೇನೆ. ಎಲ್ಲರೂ ಟೆರರ್ SP ಅಂತ ಹೇಳ್ತಿದ್ರು ಅವ್ರಿಗೆ. ಬಟ್ ನಾವು 3 ವರ್ಷ ಹತ್ರ ಕೆಲಸ ಮಾಡಿದ್ವಿ. ಏನು ಕೆಲಸ ಆಗುತ್ತೆ ಅವರಿಂದ ಕಲ್ತೀವಿ, ರೈಟ್ ಫ್ರಮ್ ಔಟ್ಡೋರ್ ಆಗಲಿ ಇಂಡೋರ್ ಆಗಲಿ. ಯಾಕೆಂದರೆ ಅವರು ಪರೇಡ್ನಲ್ಲಿ ಮಾಡಬೇಕಾದ್ರೆ ಪ್ರತಿ ಸೋಮವಾರ ಪರೇಡ್ ಬಂದಾಗ ಆವಾಗ ಅನೌನ್ಸ್ ಮಾಡಬೇಡ, ಅವರು RPI ಪರೇಡ್ ಕಮಾಂಡರ್ ಅಲ್ಲ, PSIನೇ ಪರೇಡ್ ಕಮಾಂಡರ್ ಆಗಬೇಕು. ನೆಕ್ಸ್ಟ್ ವಾಕಿ ನೀ ರೆಡಿ ಆಗಪ್ಪ, ನಿಮ್ಮದು ಯಾವ PSು ಆ PSನಲ್ಲಿ ನೀನೇ ಪರೇಡ್ ಕಮಾಂಡ್ರಾಗಿ ಕೆಲಸ ಮಾಡಬೇಕಲ್ಲಿ. ಯಾಕಂದರೆ ಔಟ್ಡೋರ್ ಕೆಲಸದಲ್ಲಿ ನಾವು ಅವರಿಂದ ಕಲ್ತಿದ್ದೆವು. ಇಂಡೋರ್ ಕೆಲಸದಲ್ಲಿ ನಮ್ಮದು ವಿಠೋಬಾ ಗಾಂವ್ಕರ್ ಅಂತ, ದಿವಂಗತ ವಿಠೋಬಾ ಗಾಂವ್ಕರ್ ಅಂತ ಅವರಾಗಲಿ, ಹೊನ್ಯಾಳ ಸಾಹೇಬರಾಗಲಿ, ಅವರಿಂದ ಸುಮಾರು ಕೆಲಸ ನಾವು ಕಲ್ತಿದ್ದು ಏನು ಮಾಡಬೇಕಂತ. ಬಟ್ ಡಿಪಾರ್ಟ್ಮೆಂಟ್ನಲ್ಲಿ ನಾನು ಫಸ್ಟ್ ಬಿಗಿನಿಂಗ್ದಂದು ಬಂದಾಗಿ ಒಂದು ವಿಷಯ ಹೇಳ್ತದೆ, ಅಧಿಕಾರಿಗಳು ಏನು ಎಕ್ಸೆಪ್ಟ್ ಮಾಡ್ತಾರೆ ಆ ಥರ ಕೆಲಸ ಮಾಡಿ. ನಾನು ಫಸ್ಟ್ ಡೇ ಆಫ್ ದ ಸರ್ವೀಸಲ್ಲಿ ಗುಲ್ಬರ್ಗ ಬಂದಾಗ ನನ್ನ ಸ್ಟಾಫ್ ಅದೇ ಹೇಳ್ತಾ ಇದ್ದೆ. ಈಗ ಅದು ಬಹಳ ಎಕ್ಸ್ಟೆಂಡಿಗೆ ಬಂದಿದೆ. ಈಗ PNS ಆಗಿದ್ದರಿಂದ ಎಲ್ಲರ ಮೇಲೆ ಅಷ್ಟೇ ಒತ್ತಡ ಇದೆ. ನೀವು ಇನ್ ಟೈಮು ಅದು ಕೆಲಸ ಮುಗಿಸ್ಲೇಬೇಕು, ಯಾವುದೂ ಅವಕಾಶ ಇಲ್ಲ. ಇಲ್ಲೇ ನಾನು ನನ್ನ ರೋಲ್ ಕಾಲ್ದಲ್ಲಿ ಪದೇ ನಿಮ್ಗೆ ಹೇಳ್ತಾ ಇದ್ದೆ, ಫಸ್ಟ್ ಪಂಕ್ಚುಯಾಲಿಟಿ, ಸಿನ್ಸಿಯಾರಿಟಿ ಬೇಕೇ ಬೇಕು ಅಂತ. ನೀವು ಹ್ಞೂ ಅಂತ ಹೇಳ್ತಾರೆ ಆಗ್ತಾಯಿಲ್ಲ. ಬಟ್ ನಾವು ಏನು ಫೇಸ್ ಮಾಡ್ತಾ ಇದ್ದಲ್ಲ, ನಿಮಗೆ ಹೇಳಿದ್ದೇನೆ ಎಲ್ಲೋ ಕ್ರೈಮ್ ಮೀಟಿಂಗ್ದಲ್ಲಿ ಆಗಲಿ, ಈವನ್ ನಿಮ್ಮದು ವಾಟ್ಸಪ್ ಗ್ರೂಪ್ ಕಾಲ್ದಲ್ಲಿ ಏನಾಗ್ತದೆ ಅದರ ವಿಷಯನೂ ತಿಳಿಸಿದೆ ನಾನು.
ಏನು ಆನ್ಸರ್ ಮಾಡಬೇಕು ನಾವು ಅಂತ ನಮ್ಗೆ ಗೊತ್ತಾಗಲ್ಲ ಕೆಲವು ಟೈಮು. ಅದಕ್ಕೆ ಈಗ ಆ ಟೈಮ್ ಅವಕಾಶ ಕೊಡಬೇಡಿ. ಈಗ ಗೊತ್ತಾಗಿದೆಲ್ಲ ಹೆಂಗೆ ಕೆಲಸ ಇದೆ. ಆಲ್ಮೋಸ್ಟ್ ಸಾಹೇಬರು 10 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದಾರೆ. 10 ತಿಂಗಳು ಭಾಳ ದೊಡ್ಡ ಸ್ಪ್ಯಾನ್ ಆಯ್ತು ನಮಗೆ. ನಾವು ಏನು ಮಾಡಬೇಕು, ಏನು ತಿಳ್ಕೊಬೇಕು, ಯಾವ ಟೈಪ್ ಕೆಲಸ ಮಾಡಬೇಕು ಅಂತ ಸಾಹೇಬ್ರದ್ದು ಅಪೇಕ್ಷೆ ಭಾಳ ಇದೆ. ಬಟ್ ಕೆಲಸದಲ್ಲಿ ಅಪೇಕ್ಷೆ ಇದೆ. ಬಟ್ ನಾವು ಆ ಮಟ್ಟಿಗೆ ರೀಚ್ ಆಗಲ್ಲ. ನಾನು ಆಸ್ ಅ ರೋಜಾ ಪೊಲೀಸ್ ಸ್ಟೇಷನ್ ಆ ಮಟ್ಟಿಗೆ ರೀಚ್ ಆಗಲಿಲ್ಲ. ಬಟ್ ನಾವು ನಿಮ್ಮಿಂದ ಎಕ್ಸೆಪ್ಟ್ ಮಾಡ್ತೀವಿ. ಸಾಹೇಬರು ಎಕ್ಸೆಪ್ಟ್ ಮಾಡೋದು ನಮ್ಮಿಂದ, ನಾವು ನಿಮ್ಮಿಂದ ಎಕ್ಸೆಪ್ಟ್ ಮಾಡ್ತೀವಿ. ಸೊ ಅದಕ್ಕೆ ಯಾವುದೇ ಇದಕ್ಕೆ ಡೋಂಟ್ ಬಿ ನೆಗ್ಲಿಜೆಂಟ್. ಇದು ಆಗ್ತೈತಿ, ನಡೀತಿರ್ತೈತಿ, ಅದು ತೆಗೆದು ಬಿಡಿ. ಅದು ಆಗೋದಿಲ್ಲ ಬಿಡೋದಿಲ್ಲ, ನಾವೇ ಮಾಡಬೇಕು, ಮಾಡಲೇಬೇಕು. ಇದಕ್ಕೆ ಸ್ವಲ್ಪ ಕಾಲಾವಕಾಶ ಹೆಚ್ಚು ಯೂಸ್ ಮಾಡಬೇಕು. ನಾವು ಮೀಟರ್ ರೀಡಿಂಗ್ ಇದ್ದಾಗ ಮನೆ ಬಿಟ್ಟ ತಕ್ಷಣ ಡ್ಯೂಟಿ ಸ್ಟಾರ್ಟ್ ಆಗೋದು ಬೇಡ. ಇಲ್ಲಿ ಬಂದಾಗ ಏನು ಡ್ಯೂಟಿ ಮಾಡ್ತಾ ಅದು ಇಂಪಾರ್ಟೆಂಟು. ಬೆಳಗ್ಗೆ 9:30 10 ಗಂಟೆಯಿಂದ 1:30 2 ಗಂಟೆವರೆಗೆ, ಮಧ್ಯಾಹ್ನ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಇಷ್ಟು ಕೆಲಸ ಆದರೆ ಯಾವುದೇ ಕೆಲಸ ಪೆಂಡಿಂಗ್ ಇಲ್ಲ. ಈಗ ಸಾಹೇಬ್ರು ಹೇಳ್ತಾರೆ ಪ್ರತಿ ಟೈಮ್ ನಾವು ಮೀಟಿಂಗ್ದಲ್ಲಿ, ಲಾಸ್ಟ್ ಮೀಟಿಂಗ್ ನಾನು ನಿನ್ನೆ ಮೀಟಿಂಗ್ ಅಟೆಂಡ್ ಮಾಡಿದ್ದರಲ್ಲಿ ಎಲ್ಲ ಐ ಟಿದಲ್ಲಿ ಅಪ್ಲೋಡ್ ಆಗಿದ್ರೆ ಮಾತ್ರ. ಐ ಟಿದಲ್ಲಿ ಅಪ್ಲೋಡ್ ಆಗಿಲ್ಲ ಅಂದರೆ ನಿಮಗೆಲ್ಲ ಯುವನೇ. ಅದಕ್ಕೆ ಯಾರ್ಯಾರು ಯಾವ ಕೆಲಸ ಮಾಡ್ತಾ ಇದ್ದಾರೆ, ನಂದು ಪರ್ಸ್ನಲ್ ಸಜೆಷನು, ನಾವು ರಿಟೈರ್ಡ್ ಆಗಿದ್ದು ಇವತ್ತಿನ ಸಾಯಂಕಾಲ ನಮ್ಗೆ ಏನೂ ಕೇಳೋಂಗಿಲ್ಲ, ನಾಳಿಂದ ಗುಡ್ಸ್ಕೋದೇ ಇಲ್ಲ. ಬಟ್ ನಿಮಗೆ ಸುಮಾರು ಇದೆ, ಎಲ್ಲರಿಗೂ ಅವರ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ಹೇಳಿ ಯಾವುದೇ ಥರ ಮಿಸ್ ಮಾಡ್ಕೋಬೇಡಿ. ಎಲ್ಲರಿಗೂ ಡಿಪಾರ್ಟ್ಮೆಂಟ್ನಲ್ಲಿ ಅವ್ರದ್ದ ಜವಾಬ್ದಾರಿ ಇದೆ. PSI, PC, SC, ASI, PSI, PI ಎಲ್ಲರಿಗೂ ಅವ್ರ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯ ಸರಿಯಾಗಿ ನಿಭಾಯಿಸಿ ಅಂತ. ನಾನು ರಿಟೈರ್ಡ್ ಆಗಿದ್ದು, ನಾವು ಸರ್ವಿಸ್ನಲ್ಲಿ ಭಾಳ ಅಪ್ಸ್ ಆ್ಯಂಡ್ ಡೌನ್ಸ್ ಹೊಡಿದ್ದೇವೆ. ಸ್ಪೋರ್ಟ್ಸ್ನಲ್ಲಿ ಅಪಾಯಿಂಟ್ಮೆಂಟ್ ಆದಾಗ ನಾನು ಪ್ಯೂರ್ಲಿ ಉರ್ದು ಮೀಡಿಯಮ್, ನಾನು ಕಲ್ತಿದ್ದು PSI ಆದಮೇಲೆ ಕನ್ನಡ ಬರೆದು ಕಲ್ತಿದ್ದೆ. ನಾನು PSI ಆದಮೇಲೆ ಹೌ ಟು ರೈಟ್ ದ ಡೈರಿ ಯಾವಾಗ ಬರೀಬೇಕು, ಹೆಂಗೆ ಬರೀಬೇಕು ಅದು ಅವಾಗ ಕಲ್ತಿದ್ದು. ಬಟ್ ಮನಸ್ಸಿದ್ದಲ್ಲೇ ಮಾರ್ಗ ಇದೆ. ನೀವು ಮಾಡಲೇಬೇಕು ಅಂತ ಮಾಡಲೇಬೇಕು, ಇಲ್ಲಾಂದರೆ ಇಲ್ಲ. ಇದು ಯಾವುದೂ ಅವಕಾಶ ಇಲ್ಲ, ನನಗೆ ಬರೋಂಗಿಲ್ಲ ಮಾಡೋಂಗಿಲ್ಲ ಅಂತ ಎಲ್ಲಿಯೂ ಇಲ್ಲ. ವ್ಯಾವ್ ಟು ಡೂ ಇಟ್, ಮಾಡಲೇಬೇಕು. ಅದು ನೀರಲ್ಲಿ ಬಿದ್ದಾಗ ನೀಸ ಕಲೀಲೇಬೇಕಲ್ಲ, ಬದುಕಬೇಕಾದ ಕಲೀಲೇಬೇಕು. ಅದು ಆ ಅವಕಾಶ ಇರ್ತದೆ. ಆದ್ದರಿಂದ ನನಗೆ ಇಷ್ಟೆಲ್ಲ ಜನ ನೀವು ಬಂದು ನನಗೆ ಬಿಡುಗಡೆ ಕೊಡ್ತಾ ಇದ್ದೀರಾ. ಐ ಕ್ಯಾರಿ ಆಲ್ ದ ಮೆಮರೀಸ್. ನಾನು ಇದು ತೊಗೊಂಡು ಎಲ್ಲ ಮೆಮರೀಸ್ ನಾನು ತೊಗೊಂಡು ಹೋಗ್ತೇನೆ. ನನ್ನ ಮನಸ್ಸಿನಲ್ಲಿ ಯಾವುದೂ ಇಲ್ಲ. ನಾನು ಯಾವಾಗಲೂ ಸ್ಟಾಫಿಗೆ ಏನು ಜೋರಾಗಿ ಮಾತಾಡಿದ್ದು ಅಥವಾ ಏನು ಬೈದಿದ್ದು ಜಸ್ಟ್ ಬಿಕಾಸ್ ಆಫ್ ದ ಪ್ರೊಫೆಷ್ನಲ್, ನಾಟ್ ದ ಪರ್ಸ್ನಲ್ ಅಲ್ಲ, ಪ್ರೊಫೆಷ್ನಲ್ ಹೇಳಬೇಕಾಗ್ತದೆ. ನಾವು ಸಾಹೇಬರಿಗೂ ನೀಡಿದ್ದೆ ಕ್ರೈಮ್ ಮೀಟಿಂಗ್ದಲ್ಲಿ. ಅದು ರೇಸ್ ಆದಾಗ ಯಾರೂ ಮಾತಾಡ್ತಾ ಇದ್ದಿಲ್ಲ. ಲಾಸ್ಟ್ ಮೀಟಿಂಗ್ದಲ್ಲಿ, ನಿನ್ನೆ ಮೀಟಿಂಗ್ದಲ್ಲಿ ಇಸ್ಮಾಯಿಲ್ ಶರೀಫ್ ಸಾಹೇಬ್ ಬಂದು ಹೇಳಿದರು, ಯಾರು ಏನೂ ಮಾತಾಡಬೇಡ, ಮೀಟಿಂಗ್ ಸುತ್ತರ ಹೋಗ್ತೈತಿ, ಅದು ಯಾರು ಏನು ಸಜೆಷನ್ ಕೊಟ್ಟರು ಬೇಡ, ಅದು ಹೇಳೋದು ಬೇಡ ಅಂತ ಸುಮ್ಮನೆ ಇದ್ದರು. ಬಟ್ ಮೀಟಿಂಗ್ ಆಯಿತು. ಸಾಹೇಬ್ರ ಲಾಸ್ಟ್ ಸ್ವಲ್ಪ ರೇಸ್ ಆಗಿಬಿಡುತ್ತೆ ಯಾವ ವಿಷಯಕ್ಕೆ. ಯಾಕೆಂದರೆ ಇದೇ BNS ಇನ್ ಟೈಮ್ ಕೆಲಸ ಆಗ್ತಾಯಿಲ್ಲ. ಇದು ಆಗಿಲ್ಲ ಅಂದರೆ ಎಲ್ಲರಿಗೂ ಒತ್ತಡ ಇದೆ. ಎಲ್ಲರಿಗೂ ಸಾಹೇಬರು ಆನ್ಸರ್ ಮಾಡಬೇಕು, ನಾವು ACPಗೆ DCPಗೆ ಆನ್ಸರ್ ಮಾಡಬೇಕು. ಇದರಿರುವುದರಿಂದ ಸಮಸ್ಯೆ ಆಗ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೆ ಯಾವುದೂ ಮನಸ್ಸು ಹಚ್ಕೋಬೇಡಿ. ಕೆಲಸ ಆಗಬೇಕು, ಡೋಂಟ್ ಬಿ ನೆಗ್ಲೆಕ್ಟ್. ಟೈಮ್ ವೇಸ್ಟ್ ಮಾಡಿ, ಡೋಂಟ್ ಕಿಲ್ ದ ಟೈಮ್. ನೀವು 5 ನಿಮಿಷ ಬೀಳ್ತದೆ, 5 ನಿಮಿಷದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ಬೋದು, ಮಾಡೋಕ್ಕಾಗ್ತದೆ. ನಾವು ಅದೆಲ್ಲ ಎಲ್ಲ ಮರೆತು ನಾವು ಸುಮ್ಮನೆ ಕೆಲಸ ಮಾಡೋಂಗಿಲ್ಲ, ಕೂತ್ಕೊಳ್ಳೋ ಆಗಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೊದಲೇನಾಗಿ ಇಲ್ಲ. ಈಗೆಲ್ಲ ಆನ್ಲೈನ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಇನ್ ಟೈಮ್ ಆಗಬೇಕು. ಆಗಿಲ್ಲ ಅಂದರೆ ಎವ್ರಿಬಡಿ ಬಿ ಆನ್ಸರೇಬಲ್. ನಾನು ನನ್ನ ಇದು ಬಿಡುಗಡೆ ಸಮಾರಂಭಕ್ಕೆ ಕಮಿಷನರ್ ಸಾಹೇಬ್ ಬಂದಿದ್ದಾರೆ, DCP ಸಾಹೇಬ್, ಎಲ್ಲ ಆಫೀಸರ್ಸ್ ಬಂದಿದ್ದಾರೆ. ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ನಾವು ಕರ್ತವ್ಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.